ಒಂದೇ ಉದ್ಭವ ಕಲ್ಲಿನಲ್ಲಿ ಎರಡು ದೇವರನ್ನ ಆರಾಧಿಸುವ ಜಾಗ ಅದು ಎಲ್ಲಿ ಅಂದರೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ. ಮೊದಲು ಘಾಟಿಯಲ್ಲಿ 7 ಹೆಡೆಯ ಸರ್ಪ ರೂಪದಲ್ಲಿ ಸುಬ್ರಹ್ಮಣ್ಯ ಅವತಾರ ತಾಳುತ್ತಾರೆ. ಗರುಡ ಪಕ್ಷಿಗೂ ಸರ್ಪಗಳಿಗೂ ದ್ವೇಷ ಆದ್ದರಿಂದ ಗರುಡ ಪಕ್ಷಿಯು ಸರ್ಪ ವಂಶವನ್ನು ನಾಶ ಮಾಡುತ್ತಿರುತ್ತಾನೆ. ಆಗ ಸರ್ಪರೂಪಿಯಾಗಿರುವಂತಹ ಸುಬ್ರಹ್ಮಣ್ಯ ವಿಷ್ಣುವನ್ನು ತಪಸ್ಸು ಮಾಡುತ್ತಾನೆ. ಆಗ ವಿಷ್ಣು ರೂಪಿಯ ಲಕ್ಷ್ಮೀ ನರಸಿಂಹ ವಿಷ್ಣು ಅವತಾರದಲ್ಲಿ ಪ್ರತ್ಯಕ್ಷ ಆಗಿ ಗರುಡನಿಂದ ನಾನು ಸರ್ಪವಂಶವನ್ನು ರಕ್ಷಿಸುತ್ತೇನೆ ಎಂದು ಹೇಳಿ ಸುಬ್ರಹ್ಮಣ್ಯನ ಬೆನ್ನಿನ ಮೇಲೆ ಬೆನ್ಗಾವಲಾಗಿ ಮಲಗುತ್ತಾರೆ. ಅಂದಿನಿಂದ 2 ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ. ಪೂರ್ವ ಅಭಿಮುಖವಾಗಿ ಸರ್ಪ ರೂಪದಲ್ಲಿ ಸುಬ್ರಹ್ಮಣ್ಯ ದೇವರನ್ನ ಆರಾಧಿಸುತ್ತಾರೆ. ಪಶ್ಚಿಮ ಅಭಿಮುಖವಾಗಿ ನರಸಿಂಹ ಸ್ವಾಮಿ ಇರುವುದರಿಂದ ಪ್ರತಿಯೊಬ್ಬರಿಗೂ ದರ್ಶನ ಸರಿಯಾಗಿ ಆಗುವುದಿಲ್ಲ ಎಂಬ ಕಾರಣದಿಂದ ಗೋಡೆಗೆ ಕನ್ನಡಿಯನ್ನು ಹಾಕಿದ್ದಾರೆ. ಕನ್ನಡಿಯಲ್ಲಿ ನರಸಿಂಹ ಸ್ವಾಮಿಯನ್ನು ದರ್ಶನ ಮಾಡಬಹುದು. ಹಾಗೆ ಸರ್ಪರೂಪಿಯಾದಂತಹ ಸುಬ್ರಹ್ಮಣ್ಯ ಅವತಾರ ತಾಳಿರುವುದರಿಂದ ರಾಹುಕೇತು ದೋಷವಿರುವಂತಹವರಿಗೆ ರಾಹುಕೇತುಗೆ ಸರ್ಪ ಅಧಿಪತಿಯಾಗಿರುವುದರಿಂದ ಇಲ್ಲಿ ಸೇವೆ ಸಲ್ಲಿಸಿದರೆ ಭಗವಂತನಿಂದ ಮೋಕ್ಷ ದೊರೆಯುತ್ತದೆ ಎಂದು ಹೇಳುತ್ತಾರೆ.